ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KP ಅಡುಗೆ ಮನೆ. ಇಂದಿನ ವಿಡಿಯೋದಲ್ಲಿ ನಾವು ಪತ್ರೊಡೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ನಾನಿಲ್ಲಿ ಊರ ಕೆಸವಿನಿಂದ ಪತ್ರೊಡೆಯನ್ನು ಮಾಡ್ತಾ ಇದ್ದೇವೆ. ನೀವು ಪತ್ರೊಡೆ ಸೊಪ್ಪು ಅಂಗಡಿಯಿಂದ ಕೂಡ ತರ್ಬೋದು. ಇಲ್ಲದಿದ್ದರೆ ಈ ಮರಚೇವು, ಈ ಪತ್ರೊಡೆ ಸೊಪ್ಪುಗಳಲ್ಲಿ ಹಲವು ವಿಧ ಉಂಟು. ಅಂದರೆ ಸುಮಾರು ಥರದ ಕೆಸವಿನಿಂದ ನಾವು ಪತ್ರೊಡೆಯನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ಯಾವ ಸೊಪ್ಪನ್ನು ಕೂಡ ನೀವು ಬಳಕೆಯನ್ನು ಮಾಡ್ಬೋದು. ಈ ಪತ್ರೊಡೆ ಸೊಪ್ಪನ್ನು ತೊಳಿಲಿಕ್ಕೆ ಅಂತ ಇಲ್ಲ, ಚಂದ ಕ್ಲೀನ್ ಇರುವ ಸೊಪ್ಪನ್ನು ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ಕಟ್ಟು ಮಾಡಿಕೊಳ್ತಾ ಇದ್ದೇನೆ. ಕೆಸವಿನ ಸೊಪ್ಪನ್ನು ಕಟ್ಟು ಮಾಡಿಕೊಂಡಾಯಿತು. ಇನ್ನು ಇದಕ್ಕೆ ಬೇಕಾದ ಮಸಾಲೆಯನ್ನು ಮಾಡಿಕೊಳ್ಳುವ. ಮಸಾಲೆಗೆ ಬೇಕಾಗಿ ನಾನು ಕುಂಟೆ ಮೆಣಸು, ಓಟೆ ಹುಳಿ ಮತ್ತು ಸ್ವಲ್ಪ ಮೆಂತೆಯನ್ನು ನಾನು ಈಗಾಗಲೇ ನೀರಿನಲ್ಲಿ ಹಾಕಿಟ್ಟಿದ್ದೆ. ಈಗ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ನೀರಲ್ಲಿ ಹಾಕುವ ಉದ್ದೇಶ ಅಂತ ಹೇಳಿದರೆ ಬೇಗ ನೈಸಾಗಲಿ ಅಂತ ಹೇಳುವ ಕಾರಣಕ್ಕೆ ಅದನ್ನು ನೀರಲ್ಲಿ ಹಾಕಿಕೊಳ್ಳೋದು. ನೀರಲ್ಲಿ ಹಾಕದೆ ಕೂಡ ನಿಮಗೆ ಟೈಮ್ ಇಲ್ಲದಂತಾದರೆ ನೀರಲ್ಲಿ ಹಾಕದೆ ಕೂಡ ಮಾಡಿಕೊಳ್ಬೋದು. ಪತ್ರೊಡೆಯನ್ನು ನಾವಿಲ್ಲಿ ಮೆಂತೆ ಕಾಳನ್ನು ಹಾಕಿ ಮಾಡಿದ್ದು. ಅದೇ ರೀತಿ ನಾವು ಉದ್ದಿನ ಬೇಳೆಯನ್ನು ಹಾಕಿ ಕೂಡ ಪತ್ರೊಡೆಯನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಉದ್ದಿನ ಬೇಳೆ ಹಾಕಿ ಪತ್ರೊಡೆ ಮಾಡುವ ವಿಡಿಯೋದ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಬೇಕು ಅಂತಾದರೆ ನೋಡಿಕೊಳ್ಬೋದು. ಮಸಾಲೆ ಇಲ್ಲಿ ಚೆನ್ನಾಗಿ ಈಗ ನೈಸ್ ಆಯಿತು. ಇದನ್ನೀಗ ತೆಗೆದುಕೊಳ್ತೇನೆ. ನಾನಿನ್ನು ನೆನೆಸಿದ ಅಕ್ಕಿಯನ್ನು ರುಬ್ಬಿಕೊಳ್ತಾ ಇದ್ದೇನೆ. ಅಕ್ಕಿಗೆ ನೀರು ಮತ್ತು ಉಪ್ಪನ್ನು ಹಾಕಿ ಈಗ ಅದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಪತ್ರೊಡೆಗಿರುವ ಅಕ್ಕಿಯನ್ನು ನೈಸಾಗಿ ರುಬ್ಬಿಕೊಳ್ಳಿಕ್ಕಿಲ್ಲ, ಅದನ್ನು ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಈಗ ಇದು ನೋಡಿ, ಈಗ ಆಗಿದೆ. ಇದಕ್ಕಿಂತ ನಾವೀಗ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೀಗ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಪತ್ರೊಡೆಯನ್ನು ಬೇಯಲಿಕ್ಕೆ ಇಡಲಿಕ್ಕೆ ನಾನೀಗ ಇಡ್ಲಿ ಪಾತ್ರಕ್ಕೆ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಡ್ತೇನೆ. ನಾವು ಪತ್ರೊಡೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಇಡಬಾರ್ದು, ಮಚ್ಚಿ ಕೂಡಲೇ ಇಡಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಇದಕ್ಕೀಗ ಹಚ್ಚಿಟ್ಟ ಪತ್ರೊಡೆ ಸೊಪ್ಪನ್ನು ಹಾಕಿಕೊಳ್ಳುವ. ಎಲ್ಲ ಸೊಪ್ಪನ್ನು ಒಟ್ಟಿಗೆ ಹಾಕಿಕೊಳ್ಬೇಡಿ, ಒಂದು ಸ್ವಲ್ಪ ಸೊಪ್ಪನ್ನು ಇಟ್ಟುಕೊಳ್ಳಿ. ಒಂದು 3 ಪತ್ರೊಡೆ ಆದ ಮೇಲೆ ಉಳಿದ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಪತ್ರೊಡೆ ಮಾಡಿದರೆ ಆಯಿತು. ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಇನ್ನು ಬಾಳೆಲೆಯಲ್ಲಿ ಹಾಕಿ ಮಚ್ಚಿ ಅಟ್ಟಿನಲ್ಲಿಗೆಯಲ್ಲಿ ಇಟ್ಟರೆ ಆಯಿತು. ಮೂರು ಪತ್ರೊಡೆ ಆಯಿತು. ಇನ್ನೀಗ ಉಳಿದ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತೇನೆ. ಪತ್ರೊಡೆಯನ್ನು ನಾವು ಹಲವು ರೀತಿಯಲ್ಲಿ ಸವಿಬೋದು. ಪತ್ರೊಡೆಗೆ ಹಾಗೆ ಎಣ್ಣೆಯನ್ನು ಹಾಕಿ ಕಾವಲಿಗೆಯಲ್ಲಿ ಬಿಸಿ ಮಾಡಿ ತಿನ್ಬೋದು. ಇಲ್ಲಾಂತ ಹೇಳಿದರೆ ಒಗ್ಗರಣೆ ಮಾಡುವಾಗ ಸಿಹಿಯಾಗಿ, ಖಾರವಾಗಿ, ನೀರುಳ್ಳಿ ಹಾಕಿ ಮತ್ತು ಈ ಮಸಾಲೆ ಕಡ್ದು ಹಾಕಿ, ಹಾಗೆ ಅದಲ್ಲದೆ ವಿಶೇಷವಾಗಿ ಪತ್ರೊಡೆಯಿಂದ ಮೇಲಾರವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಮೇಲಾರ ಅಂತ ಹೇಳಿದರೆ ಹುಳಿ ಪದಾರ್ಥ. ಈಗ ಎಲ್ಲ ಮಚ್ಚಿಟ್ಟ ಪತ್ರೊಡೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ.
ನಾನಿಲ್ಲಿ ಪತ್ರೊಡೆಯನ್ನು 3/4 ಗಂಟೆಗಳ ಕಾಲ ಬೇಯಿಸಿಕೊಂಡಿದ್ದೇನೆ. ಈಗ ಪತ್ರೊಡೆ ರೆಡಿಯಾಗಿದೆ. ಪತ್ರೊಡೆ ಒಗ್ಗರಣೆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ.